ಜೊತೆಗೆ ಇವರೆಲ್ಲ ಸಹ ನಮ್ಮ ಒಂದು ವಚನ ಸಾಹಿತ್ಯವನ್ನು ಉತ್ತುಂಗಕ್ಕೆ ಏರಿಸಿದ್ರು. ಈಗ ಬಸವಣ್ಣನವರು ಒಂದು ವಚನದಲ್ಲಿ ಸಪ್ತ ಸೂತ್ರಗಳನ್ನು ಸಹ ಅಳವಡಿಸಿದ್ದಾರೆ. ಆ ವಚನ ಎಲ್ಲರಿಗೂ ಪರಿಚಿತವಾದಂತಹ ಒಂದು ವಚನ. ಕಳಬೇಡ ಕೊಲಬೇಡ, ಹುಸಿಯ ಮುರಿಯಲು ಬೇಡ, ಮುರಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನರಿಸುವ ಇವರದೇ ಇನ್ನೊಂದು ವಚನ. ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಅಂತ ಹೇಳಿ ಬಸವಣ್ಣನವರು ಈ ಒಂದು ವಚನವನ್ನ ಬರೆದಿದ್ದಾರೆ. ನಾನು ಹೇಳಿದೆ ಸಪ್ತ ಸೂತ್ರಗಳು ಅಂತ ಹೇಳಿದೆ. ಕಲಬೇಡ ಕೊಡಬೇಡ, ಕಳ್ತನ ಮಾಡಬೇಡ, ಕೊಲ್ಲಬೇಡ ಜನರನ್ನ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳ್ಬೇಡ, ಮುನಿಯಬೇಡ, ಸಿಟ್ಟು ಮಾಡ್ಕೋಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆ ನೋಡಿ ಅಸಹ್ಯ ಪಡ್ಕೋಬೇಡ, ಇದನ್ನ ನೀನು ಹೊಗಳ್ಕೋಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಅಂದ್ರೆ ಬೇರೆಯವ್ರನ್ನ ಕೀಳಾಗಿ ನೋಡ್ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನರಿಸುವ ಪರಿ. ಅಂದ್ರೆ ಇದನ್ನೇ ಒಂದು ದೇವರು ಮೆಚ್ಚೋದು ಅಂತ ಹೇಳಿ ಬಸವಣ್ಣನವರು ಹೇಳಿದ್ದಾರೆ. ಈ ಎಲ್ಲಾ ಸಪ್ತ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಒಂದು ಬಂಗಾರದ ಜೀವನದ ರೀತಿ ಆಗತ್ತೆ. ಈಗ ಅಲ್ಲಮ ಪ್ರಭುಗಳು ಒಂದು ವಚನವನ್ನ ಬರೆದಿದ್ದಾರೆ. ಹೊನ್ನು ಹೊನ್ನು ಎಂಬರೆ ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆ ಅಲ್ಲ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ನಿಮ್ಮ ಮನದಲ್ಲಿನ ಆಸೆ ಮಾಯೆ ಕಾರಣ ಗುಹೇಶ್ವರ ಅಂತ ಹೇಳಿ ಅವರು ಈ ಒಂದು ವಚನವನ್ನ ಬರೆದಿದ್ದಾರೆ. ಈ ರೀತಿ ವಚನ ಸಾಹಿತ್ಯ ಕೇವಲ ಸಾಹಿತ್ಯವಲ್ಲ, ಅದು ಒಂದು ಸಂದೇಶ, ಮಾನವೀಯತೆಯ ಒಂದು ಬದುಕಿನ ದಾರಿ. ವಚನ ಸಾಹಿತ್ಯ ನಮಗೆ ಹೇಗೆ ಬದುಕಬೇಕು, ಸಮಾನತೆ, ಪ್ರೀತಿ ಮತ್ತು ಸಹಾನುಭೂತಿಯ ಪಾಠವನ್ನ ಕಲಿಸ್ಕೊಡುತ್ತೆ. ವಚನ ಸಾಹಿತ್ಯವು ಇದನ್ನೆಲ್ಲ ಜಾತಿ ಬೇಡ, ಮತ್ತೆ ಸ್ಪೃಶ್ನೆ ಮಾಡಬೇಡಿ, ಸ್ತ್ರೀ ಪುರುಷರಲ್ಲಿ ಅಸಮಾನತೆ ಬೇಡ ಅಂತ ಹೇಳಿ ನಮ್ಮ ಶರಣರೆಲ್ಲ ಸೇರಿ ಈ ಜ್ಞಾನವನ್ನ ಅವರ ವಚನದ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಒಂದು ತುಂಬಾ ಒಂದು ಸ್ಫೂರ್ತಿದಾಯಕವಾದ ಜೀವನವಾಗುತ್ತೆ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ಎಲ್ಲ ಶರಣರಿಗೂ ಧನ್ಯವಾದಗಳು.